ಹಲೋ ಫ್ರೆಂಡ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಭಾಳ ಯೂಸ್ ಮಾಡ್ಬೇಕಂತ ಎಲ್ಲ ಡಾಕ್ಟರ್ಸು ಹೇಳ್ತಾರೆ. ಬಟ್ ನೀವು ಸಂತೆಗೆಲ್ಲ ಓದ್ಕೊಳ್ಳೋಕ್ಕೆ ಮೋಸ್ಟ್ ವೈಡ್ಲಿ ಸಿಗೋದಂದರೆ ಪಾಲಕ್. ಸಮ್ಟೈಮ್ಸ್ ನಿಮಗೆ ಮೆಂತ್ಯ ಪಲ್ಯ ಸಿಗುತ್ತೆ, ರಾಜಗಿರಿ. ಸೊ ಈ ವಿಡಿಯೋದಲ್ಲಿ ನಾನು ಬೇರೆ ವಾಟ್ ಆಲ್ ಅದರ್ ಆಪ್ಷನ್ಸ್ ನಮ್ಗೆ ಏನೇನು ಸಿಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಗೋಳಿ ಸೊಪ್ಪು ಅಂತ, ಗೋಳಿ ಪಲ್ಯ ಅಂತಾರೆ. ಭಾಳ ಸಾಫ್ಟ್ ಇರುತ್ತೆ. ನೀವು ಸ್ವಲ್ಪ ಹಿಂಗೆ ಟಚ್ ಮಾಡಿದರೆ ಸಾಕು, ಕಟ್ ಆಗೇ ಬಿಡುತ್ತೆ. ಇದು ಗೋಳಿ ಸೊಪ್ಪು ಅಂತೇಳಿ. ಸೊ ಯೂಶ್ವಲಿ ನಾನು ತರಕಾರಿ ತರಲಕ್ಕೆ ಹೋಗ್ಕೊಳಕ್ಕೆ ಅವ್ರು ಸೊಪ್ಪು ಮಾರೋರನ್ನ ಕೇಳ್ತೀನಿ, ಗೋಳಿ ಸೊಪ್ಪು ತಂದು ಕೊಡ್ರಿ ಅಂತ ಹೇಳಿದರೆ, ಹೊಲದಲ್ಲೆಲ್ಲ ಇದು ಕಾಮನ್, ವೆರಿ ಕಾಮನ್, ಬೇಗ ಸಿಗುತ್ತೆ, ಅವ್ರು ತಂದು ಕೊಡ್ತಾರೆ. ಸೊ ಈಸಿ ಟು ಪ್ರೊಪಗೇಟ್ ಆಲ್ಸೋ. ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಸಣ್ಣ ಬೀಜ ಇರುತ್ತೆ. ಇನ್ನೂ ಆಗಿಲ್ಲ ಇದು ಬೀಜ. ಇಲ್ಲಿದೆ ನೋಡ್ರಿ, ಈ ಸಣ್ಣ ಬ್ಲ್ಯಾಕ್ ಕಲರ್ ಸೀಡ್ಸ್ ಇರತ್ತಲ್ಲ, ಅದೇ ಪ್ರೊಪಗೇಟ್ ಆಗುತ್ತೆ. ಒಂದು ಸಣ್ಣ ಸಸಿ ತಂದು ಹಚ್ಚಿಟ್ರೆ ಕೂಡ ಸಾಕು, ತುಂಬ ಬೇಗ ಪ್ರೊಪಗೇಟ್ ಆಗುತ್ತೆ. ನೀವು ಸ್ಪೆಸಿಫಿಕಲಿ ಕೇಳೋದು ಬೇಕಾಗಿಲ್ಲ. ಈ ಮೆಂತ್ಯ ಪಲ್ಯ ಅದೆಲ್ಲ ಸೂಡ್ ಜೊತೆಗೂ ಬಂದಿರತ್ತೆ. ಇದು ಹೆಂಗೆ ಐಡೆಂಟಿಫೈ ಮಾಡೋದಾದ್ರೆ, ಹಿಂಗೆ ಸ್ಟೆಮ್ ಎಲ್ಲ ಸ್ವಲ್ಪ ಪಿಂಕಿಶ್ ಇರುತ್ತೆ, ಆಮೇಲೆ ಎಲೆ ಈ ಥರ ಇರುತ್ತೆ. ಆಲ್ಮೋಸ್ಟ್ ಲೈಕ್ ಮೆಂತ್ಯ ಪಲ್ಯ ಸೊಪ್ಪು ಎಲೆ ಥರನೇ ಇರುತ್ತೆ. ಬಟ್ ಸ್ಟೆಮ್ ಮೇಲೆ ಹೇಳ್ಬೋದು ನೀವು. ಸೊ ಇದೊಂದು ಈಸಿಲಿ ಗ್ರೋವಬಲ್ ಆ್ಯಂಡ್ ವೆರಿ ಹೆಲ್ದಿ ಆ್ಯಂಡ್ ವೆರಿ ಡಿಲಿಷಿಯಸ್. ಸೊ ಇದೊಂದು ಟ್ರೈ ಮಾಡಿರಿ. ಇವತ್ತಿನ ಸೆಕೆಂಡ್ ಸೊಪ್ಪು ಹೇಳೋದಾದರೆ, ಇದು ಹೊನಗೊನೆ ಸೊಪ್ಪು ಅಂತ. ಈ ಥರ ಇರುತ್ತೆ. ಈ ಸ್ಟೆಮ್, ಇದು ಸೆಕೆಂಡ್ ಸೊಪ್ಪು ಇದು. ಸೊ ಹೊನಗೊನೆ ಸೊಪ್ಪು ತೆಲುಗು ಒಳಗೆ ಪೊನಗಂಟಾಕು ಅಂತಾರೆ. ಸೊ ಇದು ಸ್ಟೆಮ್ನಿಂದಾನೇ ಪ್ರೊಪಗೇಟ್ ಮಾಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಸ್ವಲ್ಪ ದಪ್ಪ ಇರೋ ಸ್ಟೆಮ್ಮಿನ ಎಲೆ ಎಲ್ಲ ತೆಗೆದ್ಮೇಲೆ ಈ ಸ್ಟೆಮ್ಮಿನ ಒಂದು ಲೋಟದಲ್ಲಿ ನೀರು ಹಾಕಿ ಇಟ್ಬಿಟ್ರೆ, ಸೊ ಒಂದು 3-4 ದಿನದಲ್ಲಿ ಚೆನ್ನಾಗಿ ರೂಟ್ಸ್ ಬರ್ತವೆ. ಆಮೇಲೆ ಯು ಕ್ಯಾನ್ ಕಂಟಿನ್ಯೂ ಗ್ರೋಯಿಂಗ್ ಇನ್ ದ ವಾಟರ್ ಆರ್ ಸಾಯಿಲ್ನಲ್ಲಿ ಹಚ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಾಯಿಲ್ನಲ್ಲಿ ಹಚ್ಚಿದ್ಮೇಲೆ ಲೀವ್ಸ್ ವೆರಿ ಹೆಲ್ದಿ ಆಗ್ತವೆ. ನಾಳೆ ಇದು ಹಾರ್ವೆಸ್ಟ್ ಮಾಡ್ಬೇಕಂತಿದ್ದೀನಿ. ತುಂಬ ಚೆನ್ನಾಗಿದೆ ಈ ಸರಿ. ಆ್ಯಂಡ್ ಲೋ ಮೇಂಟೆನೆನ್ಸ್, ಏನು ಮೇಂಟೆನೆನ್ಸ್ ಬೇಕಾಗಿಲ್ಲ ಇದಕ್ಕೆ. ಒಂದ್ಸರಿ ತಂದು ಹಚ್ಬಿಟ್ರೆ ಆಯಿತು. ಆ್ಯಂಡ್ ನೀವು ಇದನ್ನು ಸೊಪ್ಪಿನವ್ರಿಗೆ ಹೇಳಿದ್ರೆ ತಂದು ಕೊಡ್ತಾರೆ. ಆ್ಯಂಡ್ ವೆರಿ ಹೆಲ್ದಿ. ನಮ್ಮ ಅಜ್ಜಿ ಹೇಳ್ತಾ ಇರೋದು ತುಂಬ ಹೆಲ್ದಿ, ಒಳ್ಳೇದು, ಮೈಗೆಲ್ಲ ಬಹಳ ಒಳ್ಳೇದು, ಐರನ್ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಇದು ಸೆಕೆಂಡ್ ಪ್ಲಾಂಟ್ ಇದು. ಸೊ ಥರ್ಡ್ ಒನ್ ಬಂದು ಬಸಳೆ ಸೊಪ್ಪು. ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಇದು ಬಸಳೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಎಲೆನೂ ತುಂಬ ದೊಡ್ಡದಾಗುತ್ತೆ. ಒಂದು 2-3 ಸಾರಿ ಹಾರ್ವೆಸ್ಟ್ ಆಗಿದೆ. ಇದು ಇನ್ನೂ ದೊಡ್ಡದಾಗಬೇಕು ಲೀವ್ಸ್. ಇವಾಗ ಎಷ್ಟು ಥಿಕ್ಕಿದೆ ಲೀವ್ಸ್. ಆ್ಯಂಡ್ ಸ್ಟೆಮ್ಮು ಈ ಥರ ದಪ್ಪ ಇರುತ್ತೆ. ಇದರಲ್ಲಿ 2 ವೇರಿಯಂಟ್ ಇದೆ. ಒಂದಿದು ಗ್ರೀನಿಶ್, ಇನ್ನೊಂದು ಪಿಂಕಿಶ್. ಸ್ಟೆಮ್ ಮಾತ್ರ ಪಿಂಕ್ ಇರುತ್ತೆ, ಲೀವ್ಸ್ನಲ್ಲೂ ಸ್ವಲ್ಪ ಡಾರ್ಕ್ ಪಿಂಕಿಶ್ ಬಂದಿರುತ್ತೆ, ವೇನ್ಸ್ ಎಲ್ಲ. ಇದು ಬಾಯಿ ಹುಣ್ಣಿಗೆ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಮೊಸರು ಬಜ್ಜಿ ಆ ಥರ ಎಲ್ಲ ಮಾಡ್ಬೋದು, ಭಾಳ ಚೆನ್ನಾಗಿರುತ್ತೆ. ಇದೊಂದು ಸೆಕೆಂಡ್ ಪ್ಲಾಂಟ್ ಇದು. ಇದು ಪಿಂಕ್ ವೇರಿಯಂಟ್. ಇದು ಎರಡೂ ಒಂದೇ ಕಡೆ ಹಬ್ಸಿದ್ದೀನಿ. ಇಲ್ಲಿ ನೋಡ್ರಿ ಹೆಂಗೆ ಹಬ್ಬಿದೆ. ಈ ಥರ. ಏನು ಬಿಸಿಲು ಭಾಳ ಬೇಡ, ನೀರು ಮಿನಿಮಮ್ ವಾಟರ್ ಬೇಕು ಸಾಕು. ಇದಕ್ಕೆ ಪಾಟ್ನಲ್ಲಿ ಆರಾಮಾಗಿ ಬೆಳಿಬೋದು. ಈವನ್ ವಾಟರ್ ಬಾಟಲ್ಸ್ ಇರ್ತಾವಲ್ಲ, ವಾಟರ್ ಬಾಟಲ್ಸ್ ಕಟ್ ಮಾಡಿ ಹಾಕಿದ್ರು ಸಾಕು. ನೀವು ಇದಕ್ಕಾಗಿ ಸಪ್ರೇಟ್ ಪಾಟು ಬೇಕಾಗಿಲ್ಲ. ಇನ್ನೊಂದು ಮನೆಯಲ್ಲಿ ಈಸಿಯಾಗಿ, ವೆರಿ ಈಸಿಯಾಗಿ ಗ್ರೋ ಮಾಡ್ಬೋದಾಗಿದ್ದು ಹುಣಸೆ ಗಿಡ. ಹುಣಸೆ ಹಣ್ಣು ತಂದಿದ್ದ ಕಲಕ ಸಾಧಾರಣವಾಗಿ ಅದರೊಳಗಡೆ ಸೀಡ್ಸ್ ಇದ್ದೇ ಇರ್ತಾವೆ, ಪಿಚ್ಚಿ. ಅದನ್ನ ನೀವು ಏನೂ ಮೇಂಟೆನೆನ್ಸ್ ಇಲ್ದಾಗಿ ಒಂದು ಪಾಟ್ನಲ್ಲಿ ಹಾಕಿದರೆ ನೋಡ್ಬೋದು. ನಾನೊಂದು ಸಣ್ಣ ಬಕೆಟ್ನಲ್ಲಿ ಹಾಕಿದ್ದೀನಿ ಟೆರೆಸ್ ಮೇಲೆ. ಸೊ ಎಷ್ಟೆಲ್ಲ ಇದೆ. ಒಂದಿನ ಒಂದು ಫ್ಯಾಮಿಲಿಗೆ ಆಗೋಷ್ಟು ಬಿಟ್ಟೇ ಬಿಡುತ್ತೆ.
ಸೊ ನಿಮ್ಗೆ ಯಾವಾಗ ಇದು ಸ್ವಲ್ಪ ಬಲ್ತಿದೆ ಅಂತಾನೆ ಇದೆ, ಎಲ್ಲ ಕಟ್ ಮಾಡಿಬಿಟ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ. ಆ್ಯಂಡ್ ಪರ್ಮನೆಂಟ್ ಒಂದು ಸರ್ ಹಾಕಿಬಿಟ್ರೆ ಸೊ ಭಾಳ ಸರ್ ಹಾರ್ವೆಸ್ಟ್ ಮಾಡ್ಬೋದು. ಈ ಥರ ಚಿಗುರು ಬಿಡುತ್ತೆ. ಸುಮ್ಮನೆ ಹಾಗೆ ಟೆರೆಸ್ನಲ್ಲಿ ಬಂದ್ಕಲಕ್ಕೆ ಹಾಗೆ ಕಿತ್ತೋದು, ಬಾಯಲ್ಲಿ ಹಾಕ್ಕೊಳ್ಳೋದು. ಇದು ಒಂದು ಥರ್ಡ್ ಪ್ಲಾಂಟ್ ಇದು. ಸೊ ನೆಕ್ಸ್ಟ್ ಪ್ಲಾಂಟ್ ಇದು ತೆಲುಗೊಳಗೆ ರಣಪಾಲ ಮೊಕ್ಕ ಅಂತೀವಿ, ಆಮೇಲೆ ಕನ್ನಡದಲ್ಲಿ ದೊಡ್ಡ ಪತ್ರೆ ಅಂತೀವಿ. ಇದು ಕಿಡ್ನಿ ಸ್ಟೋನ್ಸಿಗೆಲ್ಲ ಭಾಳ ಯೂಸ್ ಆಗುತ್ತಂತ. ರೆಗ್ಯುಲರ್ ಅಡುಗೆ ಒಳಗೆ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ, ಕೇಳಿಲ್ಲ. ಬಟ್ ಇಟ್ ಹ್ಯಾಸ್ ಆಲ್ಸೋ ಮೆಡಿಸಿನಲ್ ವ್ಯಾಲ್ಯೂ. ಮೆಡಿಸನ್ಗೆಲ್ಲ ಅದೇ ಹೇಳಿದ್ನಲ್ಲ, ಕಿಡ್ನಿ ಸ್ಟೋನ್ಸಿಗೆಲ್ಲ ಭಾಳ ಯೂಸ್ ಮಾಡ್ತಾರಂತ. ವೆರಿ ಈಸಿ ಟು ಗ್ರೋ. ಒಂದೇ ಒಂದು ತಂದು ಹಚ್ಚಿದ್ದೆ, ಫುಲ್ ಟೆರೆಸ್ ಗಾರ್ಡನ್ ಫುಲ್ ಹಬ್ಬಿದೆ. ಪ್ರೊಪಗೇಷನ್ ಐ ಥಿಂಕ್ ಸ್ಟೆಮ್ಮು ಆಗುತ್ತೆ. ಐ ಡೋಂಟ್ ನೋ ಅದರ್ ಮೀನ್ಸ್, ಬಟ್ ನನ್ನ ಟೆರೆಸ್ನಲ್ಲಿ ಫುಲ್ ಸ್ಪ್ರೆಡ್ ಆಗಿದೆ. ಹೆಂಗಾಗಿದೋ ಗೊತ್ತಿಲ್ಲ ನಂಗೆ. ಇನ್ನೊಂದು ನೆಕ್ಸ್ಟ್ ಪ್ಲಾಂಟ್ ಅಂದರೆ ಇದು ಇನ್ಸುಲಿನ್. ಇದರದ್ದು ಬೊಟ್ಯಾನಿಕಲ್ ನೇಮು ಮತ್ತು ಕನ್ನಡ ಹೆಸರು ಗೊತ್ತಿಲ್ಲ, ಬಟ್ ಇನ್ಸುಲಿನ್ ಗಿಡ ಅಂತ ಹೇಳೇ ಭಾಳ ಫೇಮಸ್ ಇದು. ಸ್ವಲ್ಪ ಹುಳಿ ಬರುತ್ತೆ, ಎಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟ್ರೈ ಮಾಡೋಣ ಅಂತ ಅಮ್ಮ ಇದ್ರದ್ದು ಚಟ್ನಿ ಎಲ್ಲ ಮಾಡಿದರು, ಭಾಳ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಹುಣಸೆ ಚಿಗುರಿನ ಚಟ್ನಿ ಮತ್ತು ಇದು ಸೇಮ್ ಟೇಸ್ಟ್ ಬಂದಿತ್ತು. ಸೊ ನೀವು ಟ್ರೈ ಮಾಡ್ಬೋದು ಇದು. ಹಾಗೆ ಇನ್ನೊಂದು ಅಜ್ವಾನ ಗಿಡ ಅಂತಾರೆ. ಇದು ಅಜ್ವಾನ ಸ್ಮೆಲ್ ಬರ್ತಾ ಇರುತ್ತೆ. ಇದು ಅಷ್ಟೇ, ಮೊಸರು ಬಜ್ಜೆ ಮತ್ತು ತಂಬುಳಿ ಅಂತ ಮಾಡ್ತಾರೆ. ಆಮೇಲೆ ಬಜ್ಜಿ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆಲ್ಲ ಕೆಮ್ಮೆಲ್ಲ ಆಗಿದ್ರೆ ಸೊ ಇದು ಮತ್ತು ಹರಳುಪ್ಪು ಕೊಟ್ಟರೆ ಇಮ್ಮಿಡಿಯೇಟಾಗಿ ರಿಲೀಫ್ ಸಿಗುತ್ತೆ. ಸೊ ವೆರಿ ಹ್ಯಾಂಡಿ. ಮನೆಯೊಳಗೆ ಬೆಳೆಸ್ಕೊಳ್ರಿ ಎಲ್ಲರೂ. ಮಕ್ಕಳಿರೋರ ಮನೆಯಲ್ಲಂತೂ ಭಾಳ ಯೂಸ್ ಆಗುತ್ತೆ. ಆ್ಯಂಡ್ ವೆರಿ ಈಸಿ ಟು ಗ್ರೋ, ಲೋ ಮೇಂಟೆನೆನ್ಸ್, ಏನು ಮೇಂಟೆನೆನ್ಸ್ ಬೇಕಾಗಿಲ್ಲ ಇದಕ್ಕೆ. ಸೊ ಇವತ್ತು ಅಲಾಂಗ್ ವಿತ್ ಪಾಲಕ್, ಮೆಂತ್ಯ, ನಾವು ಎಷ್ಟೊಂದು ಸೊಪ್ಪು ನೋಡಿದ್ವಿ. ನನ್ನ ಪ್ರಕಾರ ಎವ್ರಿ ಪ್ಲಾಂಟ್ ಹ್ಯಾಸ್ ಒನ್ ಆರ್ ದ ಅದರ್ ಮೆಡಿಸಿನಲ್ ವ್ಯಾಲ್ಯೂ. ಸೊ ನೀವು ಸ್ಟಾರ್ಟ್ ಮಾಡಿರಿ ಪ್ಲಾಂಟಿಂಗ್ ಮನೆಯಲ್ಲೇ. ಆ್ಯಂಡ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡಿದರೆ ಇನ್ನೂ ತುಂಬ ಜಾಸ್ತಿ ಬೆಳೀರಿ. ಟಚ್ ಮಿ ನಾಟ್ ಪ್ಲಾಂಟ್ ಇದು ಬಂದಿದೆ. ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಮಾತಾಡ್ತಿದ್ರು. ಅವ್ರು ಹೇಳಿದ್ರು ಇದ್ರಲ್ಲೂ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಎಸ್ಪೆಷಲಿ ಪೈಲ್ಸ್ ಎಲ್ಲ ಟ್ರೀಟ್ಮೆಂಟಿಗೆಲ್ಲ ತುಂಬ ಯೂಸ್ ಮಾಡ್ತಾರೆ. ಇದ್ರ ರೂಟ್ಸು, ಲೀಫು ಎಲ್ಲ ಯೂಸ್ ಮಾಡ್ತಾರಂತ. ಈವನ್ ಇಲ್ಲಿ ನೋಡ್ರಿ ಫ್ಲವರು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಸ್ವಲ್ಪ ಮುಳ್ಳಿರುತ್ತೆ, ಯು ಶುಡ್ ಬಿ ಕೇರ್ಫುಲ್. ಅದರ್ವೈಸ್ ನೋಡ್ಲಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಎಸ್ಪೆಷಲಿ ಮಳೆ ಬಂದ ಕಾಲಕ್ಕೆಲ್ಲ ಈ ಥರ ಆಲ್ಮೋಸ್ಟ್ ಹುಣಸೆ ಎಲೆ ಇದ್ದಂಗೆ ಇರುತ್ತೆ ಇದು. ಓನ್ಲಿ ಡಿಫ್ರೆನ್ಸ್ ಇಸ್ ನಾವು ಮುಟ್ಟಿದ್ರೆ ಈ ಥರ ನಾಚ್ಕೊಳ್ಳುತ್ತೆ. ಇಲ್ಲಿ ನೋಡಿ ಎಷ್ಟೊಂದಿದೆ. ನನ್ನ ಮಕ್ಕಳು ಇದ್ರ ಜೊತೆ ಆಟ ಆಡ್ತಾ ಇರ್ತಾರೆ. ಸೊ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಟೇಕ್ ಕೇರ್. ನೀವು ಗ್ರೋ ಮಾಡಿರಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿರಿ. ಥ್ಯಾಂಕ್ ಯು.